ಅನ್ಫಾರ್ಚುನೇಟ್ ಇದೆ. ಈಗ ನಿನ್ನೇನು ಇದ್ರ ಬಗ್ಗೆ ಮಾತನಾಡಿದ ನಾವೇನು ಕಮೆಂಟ್ ಮಾಡೋಕ್ಕೆ ಬರಲ್ಲ, ಯಾಕಂದರೆ ಇದು ಸೆನ್ಸಿಟಿವ್ ಮ್ಯಾಟ್ರ್ ಇದೆ. ವಿಶೇಷವಾಗಿ ಈ ಅಧಿಕಾರಿಗಳು ಈ ರೀತಿ ಯಾವ ರೀತಿ ಪ್ರಿಫರೆನ್ಸ್ ಕೊಡ್ತಾರೆ ಅಂತಕ್ಕಂಥದ್ದು ತಮ್ಮ ಮಾಧ್ಯಮ ಮುಖಾಂತರ ಗುರುತಾಗಿದೆ. ಈ ಸರ್ಕಾರಕ್ಕೆ ಅದಕ್ಕೆ ಆ್ಯಕ್ಟ್ ಮಾಡಿದೆ. ಸೊ ಐ ಶುಡ್ ಥ್ಯಾಂಕ್ ದಟ್ ಗೌರ್ಮೆಂಟ್ ಹ್ಯಾಸ್ ಟೇಕನ್ ಸಚ್ ಡಿಸಿಷನ್. ಈಗ ಬರೀ ಕಿರಿಯ ಅಧಿಕಾರಿಗಳು 7 ಜನರನ್ನು ಮಾತ್ರ ಅಮಾನತು ಮಾಡಿದೆ ಸರ್. ಈಗ ಏನಂತಂದರೆ ಮೇಲಾಧಿಕಾರಿಗಳು ಶಾಮೀಲಾಗಿರ್ತಾರೆ, ಯಾರನ್ನೂ ಕೂಡ ತಲೆದಂಡ ಮಾಡಿಲ್ಲ. ಅಲ್ಲ, ಅದನ್ನು ನಿನ್ನೆ ನಾನು ನೋಡ್ತಾ ಇದ್ದೆ. ಈ ಥರ ಮಾತಾಡಿರೋದು ಸಾರ್ವಜನಿಕ ಜೀವನದಲ್ಲಿ ನಿಮ್ಮಂಥರದಲ್ಲಿ ಅಭಿಪ್ರಾಯ ನಾನು ಹೋಗ್ತೀನಿ. ಖಂಡಿತವಾಗಿ ಹೋಮ್ ಮಿನಿಸ್ಟರ್ ಸಾಹೇಬ್ರಿಗೂ ಮಾತಾಡ್ತೀನಿ, ಸಿ ಎಮ್ಗೂ ಮಾತಾಡ್ತೀನಿ ಈ ವಿಷಯದಲ್ಲಿ. ಈ ರೀತಿ ಬೇರೆ ಜೈಲಲ್ಲೂ ಎಲ್ಲೂ ವ್ಯವಸ್ಥೆಗಳು ಇದಾವಂತೆ, ಅದೆಲ್ಲ ಬದಲಾವಣೆ ಆಗುತ್ತೆ. ನನಗೆ ಗೊತ್ತಿಲ್ಲ, ಬಟ್ ಡೆಫಿನೆಟ್ಲಿ ಇದಕ್ಕೆ ಅಧಿಕಾರಿಗಳು ಸರ್ಕಾರದವರು ನಾವೆಲ್ಲ ಎಚ್ಚೆತ್ಕೋಬೇಕು. ಇನ್ಮೇಲೆ ಈ ಥರ ಆಗ್ತಿದ್ರೆ ಎಲ್ಲ ಇಂಥವನ್ನೆಲ್ಲ ಕಡಿವಾಣ ಹಾಕಬೇಕು. ಬಿಕಾಸ್ ಎವ್ರಿಬಡಿ ಈಸ್ ಈಕ್ವಲ್ ಇನ್ ದ ಲಾ. ಒಂದು ವ್ಯವಸ್ಥೆಯಲ್ಲಿ ಎಲ್ಲರೂ ಈಕ್ವಲ್ ಆಗಿರ್ತಾರೆ. ಅನ್ಫಾರ್ಚುನೇಟ್ ಇದೆ. ಈಗ ನಿನ್ನೇನು ಇದ್ರ ಬಗ್ಗೆ ಮಾತನಾಡಿದ ನಾವೇನು ಕಮೆಂಟ್ ಮಾಡೋಕ್ಕೆ ಬರಲ್ಲ, ಯಾಕಂದರೆ ಇದು ಸೆನ್ಸಿಟಿವ್ ಮ್ಯಾಟ್ರ್ ಇದೆ. ವಿಶೇಷವಾಗಿ ಈ ಅಧಿಕಾರಿಗಳು ಈ ರೀತಿ ಯಾವ ರೀತಿ ಪ್ರಿಫರೆನ್ಸ್ ಕೊಡ್ತಾರೆ ಅಂತಕ್ಕಂಥದ್ದು ತಮ್ಮ ಮಾಧ್ಯಮ ಮುಖಾಂತರ ಗುರುತಾಗಿದೆ. ಈ ಸರ್ಕಾರಕ್ಕೆ ಅದಕ್ಕೆ ಆ್ಯಕ್ಟ್ ಮಾಡಿದೆ. ಸೊ ಐ ಶುಡ್ ಥ್ಯಾಂಕ್ ದಟ್ ಗೌರ್ಮೆಂಟ್ ಹ್ಯಾಸ್ ಟೇಕನ್ ಸಚ್ ಡಿಸಿಷನ್. ಈಗ ಬರೀ ಕಿರಿಯ ಅಧಿಕಾರಿಗಳು 7 ಜನರನ್ನು ಮಾತ್ರ ಅಮಾನತು ಮಾಡಿದೆ ಸರ್. ಈಗ ಏನಂತಂದರೆ ಮೇಲಾಧಿಕಾರಿಗಳು ಶಾಮೀಲಾಗಿರ್ತಾರೆ, ಯಾರನ್ನೂ ಕೂಡ ತಲೆದಂಡ ಮಾಡಿಲ್ಲ. ಅಲ್ಲ, ಅದನ್ನು ನಿನ್ನೆ ನಾನು ನೋಡ್ತಾ ಇದ್ದೆ. ಈ ಥರ ಮಾತಾಡಿರೋದು ಸಾರ್ವಜನಿಕ ಜೀವನದಲ್ಲಿ ನಿಮ್ಮಂಥರದಲ್ಲಿ ಅಭಿಪ್ರಾಯ ನಾನು ಹೋಗ್ತೀನಿ. ಖಂಡಿತವಾಗಿ ಹೋಮ್ ಮಿನಿಸ್ಟರ್ ಸಾಹೇಬ್ರಿಗೂ ಮಾತಾಡ್ತೀನಿ, ಸಿ ಎಮ್ಗೂ ಮಾತಾಡ್ತೀನಿ ಈ ವಿಷಯದಲ್ಲಿ. ಈ ರೀತಿ ಬೇರೆ ಜೈಲಲ್ಲೂ ಎಲ್ಲೂ ವ್ಯವಸ್ಥೆಗಳು ಇದಾವಂತೆ, ಅದೆಲ್ಲ ಬದಲಾವಣೆ ಆಗುತ್ತೆ. ನನಗೆ ಗೊತ್ತಿಲ್ಲ, ಬಟ್ ಡೆಫಿನೆಟ್ಲಿ ಇದಕ್ಕೆ ಅಧಿಕಾರಿಗಳು ಸರ್ಕಾರದವರು ನಾವೆಲ್ಲ ಎಚ್ಚೆತ್ಕೋಬೇಕು. ಇನ್ಮೇಲೆ ಈ ಥರ ಆಗ್ತಿದ್ರೆ ಎಲ್ಲ ಇಂಥವನ್ನೆಲ್ಲ ಕಡಿವಾಣ ಹಾಕಬೇಕು. ಬಿಕಾಸ್ ಎವ್ರಿಬಡಿ ಈಸ್ ಈಕ್ವಲ್ ಇನ್ ದ ಲಾ. ಒಂದು ವ್ಯವಸ್ಥೆಯಲ್ಲಿ ಎಲ್ಲರೂ ಈಕ್ವಲ್ ಆಗಿರ್ತಾರೆ. ಅನ್ಫಾರ್ಚುನೇಟ್ ಇದೆ. ಈಗ ನಿನ್ನೇನು ಇದ್ರ ಬಗ್ಗೆ ಮಾತನಾಡಿದ ನಾವೇನು ಕಮೆಂಟ್ ಮಾಡೋಕ್ಕೆ ಬರಲ್ಲ, ಯಾಕಂದರೆ ಇದು ಸೆನ್ಸಿಟಿವ್ ಮ್ಯಾಟ್ರ್ ಇದೆ. ವಿಶೇಷವಾಗಿ ಈ ಅಧಿಕಾರಿಗಳು ಈ ರೀತಿ ಯಾವ ರೀತಿ ಪ್ರಿಫರೆನ್ಸ್ ಕೊಡ್ತಾರೆ ಅಂತಕ್ಕಂಥದ್ದು ತಮ್ಮ ಮಾಧ್ಯಮ ಮುಖಾಂತರ ಗುರುತಾಗಿದೆ. ಈ ಸರ್ಕಾರಕ್ಕೆ ಅದಕ್ಕೆ ಆ್ಯಕ್ಟ್ ಮಾಡಿದೆ. ಸೊ ಐ ಶುಡ್ ಥ್ಯಾಂಕ್ ದಟ್ ಗೌರ್ಮೆಂಟ್ ಹ್ಯಾಸ್ ಟೇಕನ್ ಸಚ್ ಡಿಸಿಷನ್. ಈಗ ಬರೀ ಕಿರಿಯ ಅಧಿಕಾರಿಗಳು 7 ಜನರನ್ನು ಮಾತ್ರ ಅಮಾನತು ಮಾಡಿದೆ ಸರ್. ಈಗ ಏನಂತಂದರೆ ಮೇಲಾಧಿಕಾರಿಗಳು ಶಾಮೀಲಾಗಿರ್ತಾರೆ, ಯಾರನ್ನೂ ಕೂಡ ತಲೆದಂಡ ಮಾಡಿಲ್ಲ. ಅಲ್ಲ, ಅದನ್ನು ನಿನ್ನೆ ನಾನು ನೋಡ್ತಾ ಇದ್ದೆ. ಈ ಥರ ಮಾತಾಡಿರೋದು ಸಾರ್ವಜನಿಕ ಜೀವನದಲ್ಲಿ ನಿಮ್ಮಂಥರದಲ್ಲಿ ಅಭಿಪ್ರಾಯ ನಾನು ಹೋಗ್ತೀನಿ. ಖಂಡಿತವಾಗಿ ಹೋಮ್ ಮಿನಿಸ್ಟರ್ ಸಾಹೇಬ್ರಿಗೂ ಮಾತಾಡ್ತೀನಿ, ಸಿ ಎಮ್ಗೂ ಮಾತಾಡ್ತೀನಿ ಈ ವಿಷಯದಲ್ಲಿ. ಈ ರೀತಿ ಬೇರೆ ಜೈಲಲ್ಲೂ ಎಲ್ಲೂ ವ್ಯವಸ್ಥೆಗಳು ಇದಾವಂತೆ, ಅದೆಲ್ಲ ಬದಲಾವಣೆ ಆಗುತ್ತೆ. ನನಗೆ ಗೊತ್ತಿಲ್ಲ, ಬಟ್ ಡೆಫಿನೆಟ್ಲಿ ಇದಕ್ಕೆ ಅಧಿಕಾರಿಗಳು ಸರ್ಕಾರದವರು ನಾವೆಲ್ಲ ಎಚ್ಚೆತ್ಕೋಬೇಕು. ಇನ್ಮೇಲೆ ಈ ಥರ ಆಗ್ತಿದ್ರೆ ಎಲ್ಲ ಇಂಥವನ್ನೆಲ್ಲ ಕಡಿವಾಣ ಹಾಕಬೇಕು. ಬಿಕಾಸ್ ಎವ್ರಿಬಡಿ ಈಸ್ ಈಕ್ವಲ್ ಇನ್ ದ ಲಾ. ಒಂದು ವ್ಯವಸ್ಥೆಯಲ್ಲಿ ಎಲ್ಲರೂ ಈಕ್ವಲ್ ಆಗಿರ್ತಾರೆ. ಅನ್ಫಾರ್ಚುನೇಟ್ ಇದೆ. ಈಗ ನಿನ್ನೇನು ಇದ್ರ ಬಗ್ಗೆ ಮಾತನಾಡಿದ ನಾವೇನು ಕಮೆಂಟ್ ಮಾಡೋಕ್ಕೆ ಬರಲ್ಲ, ಯಾಕಂದರೆ ಇದು ಸೆನ್ಸಿಟಿವ್ ಮ್ಯಾಟ್ರ್ ಇದೆ. ವಿಶೇಷವಾಗಿ ಈ ಅಧಿಕಾರಿಗಳು ಈ ರೀತಿ ಯಾವ ರೀತಿ ಪ್ರಿಫರೆನ್ಸ್ ಕೊಡ್ತಾರೆ ಅಂತಕ್ಕಂಥದ್ದು ತಮ್ಮ ಮಾಧ್ಯಮ ಮುಖಾಂತರ ಗುರುತಾಗಿದೆ. ಈ ಸರ್ಕಾರಕ್ಕೆ ಅದಕ್ಕೆ ಆ್ಯಕ್ಟ್ ಮಾಡಿದೆ. ಸೊ ಐ ಶುಡ್ ಥ್ಯಾಂಕ್ ದಟ್ ಗೌರ್ಮೆಂಟ್ ಹ್ಯಾಸ್ ಟೇಕನ್ ಸಚ್ ಡಿಸಿಷನ್. ಈಗ ಬರೀ ಕಿರಿಯ ಅಧಿಕಾರಿಗಳು 7 ಜನರನ್ನು ಮಾತ್ರ ಅಮಾನತು ಮಾಡಿದೆ ಸರ್. ಈಗ ಏನಂತಂದರೆ ಮೇಲಾಧಿಕಾರಿಗಳು ಶಾಮೀಲಾಗಿರ್ತಾರೆ, ಯಾರನ್ನೂ ಕೂಡ ತಲೆದಂಡ ಮಾಡಿಲ್ಲ. ಅಲ್ಲ, ಅದನ್ನು ನಿನ್ನೆ ನಾನು ನೋಡ್ತಾ ಇದ್ದೆ. ಈ ಥರ ಮಾತಾಡಿರೋದು ಸಾರ್ವಜನಿಕ ಜೀವನದಲ್ಲಿ ನಿಮ್ಮಂಥರದಲ್ಲಿ ಅಭಿಪ್ರಾಯ ನಾನು ಹೋಗ್ತೀನಿ. ಖಂಡಿತವಾಗಿ ಹೋಮ್ ಮಿನಿಸ್ಟರ್ ಸಾಹೇಬ್ರಿಗೂ ಮಾತಾಡ್ತೀನಿ, ಸಿ ಎಮ್ಗೂ ಮಾತಾಡ್ತೀನಿ ಈ ವಿಷಯದಲ್ಲಿ. ಈ ರೀತಿ ಬೇರೆ ಜೈಲಲ್ಲೂ ಎಲ್ಲೂ ವ್ಯವಸ್ಥೆಗಳು ಇದಾವಂತೆ, ಅದೆಲ್ಲ ಬದಲಾವಣೆ ಆಗುತ್ತೆ. ನನಗೆ ಗೊತ್ತಿಲ್ಲ, ಬಟ್ ಡೆಫಿನೆಟ್ಲಿ ಇದಕ್ಕೆ ಅಧಿಕಾರಿಗಳು ಸರ್ಕಾರದವರು ನಾವೆಲ್ಲ ಎಚ್ಚೆತ್ಕೋಬೇಕು. ಇನ್ಮೇಲೆ ಈ ಥರ ಆಗ್ತಿದ್ರೆ ಎಲ್ಲ ಇಂಥವನ್ನೆಲ್ಲ ಕಡಿವಾಣ ಹಾಕಬೇಕು. ಬಿಕಾಸ್ ಎವ್ರಿಬಡಿ ಈಸ್ ಈಕ್ವಲ್ ಇನ್ ದ ಲಾ. ಒಂದು ವ್ಯವಸ್ಥೆಯಲ್ಲಿ ಎಲ್ಲರೂ ಈಕ್ವಲ್ ಆಗಿರ್ತಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.